ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಯಶು ಆರೋಗ್ಯ ಕನ್ನಡ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ನಿಮಗೆ ನಾನು ಕಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಹಾಗೆ ಮಾಹಿತಿ ತಿಳ್ಕೊಂಡು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಗಳಿಗೆಲ್ಲ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಹದ ಅತ್ಯಂತ ಅಮೂಲ್ಯವಾದ ಅಂಗಗಳಲ್ಲಿ ಕಣ್ಣುಗಳು ಕೂಡ ಒಂದು. ಕಣ್ಣುಗಳಿಲ್ಲದೆ ಈ ಸುಂದರ ಜಗತ್ತನ್ನು ನೋಡುವುದು ಸಾಧ್ಯವಿಲ್ಲ. ಆದ್ದರಿಂದ ಕಣ್ಣಿನ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಕಣ್ಣಿನ ಆರೋಗ್ಯ ಯಾಕೆ ಮುಖ್ಯ? ನಾವು ಓದುವುದು, ಬರೆಯುವುದು, ವಾಹನ ಚಲಾಯಿಸುವುದು ಮತ್ತು ದೈನಂದಿನ ಕೆಲಸಗಳನ್ನು ಮಾಡಲು ಕಣ್ಣುಗಳು ಸಹಾಯ ಮಾಡುತ್ತವೆ. ಆದ್ದರಿಂದ ಕಣ್ಣುಗಳ ಆರೈಕೆ ಅತ್ಯಗತ್ಯ. ಹಾಗೆ ಕಣ್ಣಿಗೆ ಒಳ್ಳೆಯ ಆಹಾರಗಳು, ಕಣ್ಣು ಚೆನ್ನಾಗಿರಬೇಕು ಅಂದರೆ ಯಾವ ಆಹಾರ ತಿನ್ನಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಕ್ಯಾರೆಟ್, ಹಸಿರು ಸೊಪ್ಪುಗಳು, ಮೊಟ್ಟೆ, ಮೀನು, ಕಿತ್ತಳೆ ಮತ್ತು ಬಾದಾಮಿ ಮುಂತಾದ ಆಹಾರಗಳು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ಇವುಗಳಲ್ಲಿ ಇರುವ ವಿಟಮಿನ್ ಎ, ಸಿ ಮತ್ತು ಇ ಕಣ್ಣುಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತವೆ. ಹಾಗೆಯೇ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆ. ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆ. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆ ನೋಡುವುದರಿಂದ ಕಣ್ಣಿನ ಒತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಪ್ರತಿ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದ ವಸ್ತುವನ್ನು 20 ಸೆಕೆಂಡುಗಳ ಕಾಲ ನೋಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ನೆಕ್ಸ್ಟ್, ಸಾಕಷ್ಟು ನಿದ್ರೆ. ಹೌದು, ಕಣ್ಣುಗಳು ಚೆನ್ನಾಗಿರಬೇಕು ಅಂದರೆ ನಿದ್ದೆ ಅಗತ್ಯ. ಪ್ರತಿದಿನ ಸಾಕಷ್ಟು ನಿದ್ರೆ ಮಾಡಿದರೆ ಕಣ್ಣುಗಳಿಗೆ ವಿಶ್ರಾಂತಿ ಸಿಗುತ್ತದೆ ಮತ್ತು ಕಣ್ಣುಗಳ ಆರೋಗ್ಯವಾಗಿರುತ್ತವೆ. ಹಾಗೆ ಕಣ್ಣಿನ ರಕ್ಷಣೆ ಹೇಗೆ ಮಾಡೋದು ಅಂತ. ಧೂಳು, ಹೊಗೆ ಮತ್ತು ತೀವ್ರ ಸೂರ್ಯನ ಬೆಳಕಿನಿಂದ ಕಣ್ಣುಗಳನ್ನು ರಕ್ಷಿಸಬೇಕು. ಅಗತ್ಯವಿದ್ದರೆ ಆಚೆ ಹೋಗ್ಬೇಕಾದ್ರೆ ಸನ್ಗ್ಲಾಸನ್ನು ಧರಿಸಿ. ನೆಕ್ಸ್ಟ್, ಕಣ್ಣಿನ ಪರೀಕ್ಷೆ. ನಾವು ಕಣ್ಣಿನ ಪರೀಕ್ಷೆ, ನಮಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಅಂತ ಹೇಗೆ ಕಂಡುಹಿಡಿಬೇಕು ಅಂದರೆ, ಕಣ್ಣು ಮಸುಕಾಗುವುದು ಅಂದರೆ ಮಂಜಾಗುವುದು, ಕಣ್ಣು ಕೆಂಪಾಗುವುದು ಅಥವಾ ನೋವು ಕಾಣಿಸಿಕೊಂಡರೆ, ಅಥವಾ ಕಣ್ಣಿನಲ್ಲಿ ನೆವೆ ಆಗೋದು, ಕಣ್ಣು ಉಜ್ಜೋದು ಇದೆಲ್ಲ ಜಾಸ್ತಿ ಆದರೆ ತಕ್ಷಣ ಕಣ್ಣಿನ ತಜ್ಞರನ್ನು ಪರೀಕ್ಷಿಸಿ. ನಿಯಮಿತ ಕಣ್ಣಿನ ಪರೀಕ್ಷೆ ಕೂಡ ಮುಖ್ಯ. ಹಾಗೆ ಕೊನೆಯ ಮಾತು, ಸರಿಯಾದ ಆಹಾರ, ಉತ್ತಮ ಅಭ್ಯಾಸಗಳು ಮತ್ತು ನಿಯಮಿತ ಪರೀಕ್ಷೆಯಿಂದ ಕಣ್ಣುಗಳ ಆರೋಗ್ಯವನ್ನು ಕಾಪಾಡಬಹುದು. ನಮ್ಮ ಕಣ್ಣುಗಳು ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.